ಸ್ನೇಹಿತರುಗಳು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದುಶು ಯೂಟ್ಯೂಬ್ ಚಾನಲ್. ಇವತ್ತು ಮನೆ ಕೆಲಸ ಎಲ್ಲ ಮುಗೀತು. ಬಟ್ಟೆ ವಾಷಿಂಗು, ಅಡುಗೆ, ತಿಂಡಿ, ಮನೆ ಕ್ಲೀನಿಂಗು. ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಇವತ್ತು 3 ಗಂಟೆ ಆಯಿತು. ಹಾಗೆಯೇ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ. ಹಾಗೆಯೇ ನಮ್ಮನೆಯವರು ಕೂಡ ಇವತ್ತು ತುಮಕೂರಿನಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ವಲ್ಲ, ಡ್ರಾಮಕ್ಕೆ. ಅಲ್ಲಿ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೆ, ಅಪ್ಲೋಡ್ ಮಾಡೋಣ ಅಂತ ಹೇಳಿ ಭೂಕೈಲಾಸ ಇದನ್ನು ಸ್ಟೋರಿನ. ನಮ್ಮನೆಯವರು ಇವತ್ತು ಅಂದರೆ ನನ್ನ ಫೋನಲ್ಲಿ ಹೊರಗಡೆ ಎಲ್ಲರೂ ಹೋದರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಮ್ಮನೆಯವ್ರು ಫೋನ್ ಕೊಡ್ತಾರೆ ಅದನ್ನು ವಿಡಿಯೋ ಮಾಡ್ಕೊಳೋದಕ್ಕೆ. ಅವ್ರ ಫೋನ್ನ ಕೊಟ್ಟಿದ್ದರು. ಅವ್ರ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿತ್ತು ಅಂತ ಹೇಳಿ ನನ್ನ ಫೋನಿಗೆ ಕಳಿಸ್ಕೊಳಕ್ಕೆ ಹೋದರೆ ಬರ್ತಾ ಇರಲಿಲ್ಲ ವೀಡಿಯೋಗಳೆಲ್ಲ. ಮತ್ತು ತಿರ್ಗಾ ಅವರು ಎಲ್ಲ ವೀಡಿಯೋಗಳನ್ನೆಲ್ಲ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿದ್ದಾರೆ. ಎಲ್ಲ ವೀಡಿಯೋಗಳು ಕೂಡ ಡಿಲೀಟ್ ಆಗಿವೆ. ಅದರಲ್ಲಿ 1-2 ಉಳ್ಕೊಂಡಿದೆ ಮುಂಚೆ ನಾನು ಕಳಿಸ್ಕೊಂಡಿದ್ದಂಥ ವೀಡಿಯೋಗಳು. ತುಂಬ ಬೇಜಾರಾಗ್ತಾಯಿದೆ. ಆಸೆಯಿಂದ ಹೋಗಿ ಎಲ್ಲ ವೀಡಿಯೋಗಳನ್ನ ಮಾಡ್ಕೊಂಡು ಬಂದಿದ್ದೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಆದರೆ ಏನು ಮಾಡ್ತೀರಾ, ಆಸೆ ಪಟ್ಟಿದ್ದೆಲ್ಲ ಆಗಬೇಕಲ್ಲ. ಇನ್ನೇನು ಮಾಡೋದು. ಏನು ಸ್ಟೋರಿ ಅಂದರೆ ಅದು ಭೂಕೈಲಾಸ ಅಂತ ಹೇಳಿ ಮಹಾದೇವನ ಮತ್ತು ರಾವಣನ ಸ್ಟೋರಿ ಇದೆ ಇದರಲ್ಲಿ. ಏನು ಅಂದರೆ ಆತ್ಮಲಿಂಗನ ತೊಗೊಂಡು ಬಂದು ಪ್ರತಿಷ್ಠಾಪನೆ ಮಾಡೋದಕ್ಕೆ ತೊಗೊಂಬರೋವಂಥ ವಿಡಿಯೋಗಳು, ಅಂದರೆ ನಾಟಕ. ಆ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೆ. ಏನು ಸ್ಟೋರಿ ಅಂದರೆ ರಾವಣನ ತಾಯಿ ಕೈಕಸೆ ಅಂತ ಹೇಳಿ ಅವರು ಶಿವನ ಆರಾಧನೆ ಮಾಡ್ತಾ ಇರ್ತಾರೆ ಡೈಲಿ. ಅವ್ರಿಗೂ ಏನೋ ಅಡಚಣೆ ಆಗುತ್ತೆ. ಅದರಲ್ಲಿ ದಿನ ಪೂಜೆ ಮಾಡ್ತಾ ಇರ್ತಾರಲ್ಲ, ರಾವಣನ ಕೆಲಸಗಳಿಂದ ಅಡಚಣೆ ಆಗಿ ಅವರಿಗೆ ತುಂಬ ಬೇಜಾರು, ನೋವು ಆಗುತ್ತೆ. ಅದಕ್ಕೆ ಇವರು ರಾವಣ ಆತ್ಮಲಿಂಗನ ತೊಗೊಂಡು ಬರ್ತೀನಿ ಅಂತ ಹೇಳಿ ಅವರ ತಾಯಿ ಹತ್ರ ಆಶೀರ್ವಾದ ಪಡ್ಕೊಂಡು ಆತ್ಮಲಿಂಗನ ತೊಗೊಂಡು ಬರೋದಕ್ಕೆ ಹೋಗ್ತಾರೆ. ಅದೇ ಸ್ಟೋರಿ ಇದ್ದಿದ್ದು. ಏನಂದರೆ ಅವರು ತೊಗೊಂಡು ಬರೋಕ್ಕೆ ಹೋದಾಗ ಇವರು ಹೊರಟಿರ್ತಾರೆ. ನಾರದ ಅವರು ಬಂದು ಮಧ್ಯ ತಪಸ್ ಮಾಡೋದಕ್ಕೆ ಹೊರಟಿರ್ತಾರೆ. ತಪಸ್ ಹೋಗ್ಬೇಕಾದ್ರೆ ನಾರದ ಅವರು ಬಂದು ಏನೇನೋ ಹೇಳಿ ಅವ್ರಿಗೆ ಮೈಂಡ್ ಚೇಂಜ್ ಮಾಡಿಬಿಡ್ತಾರೆ. ಲಿಂಗ ಕೇಳೋದ ಬದಲು ಅವರು ಪಾರ್ವತಿನ ಕೇಳಿಬಿಡ್ತಾರೆ. ತಪಸ್ ಮಾಡಿದಾಗ ಶಿವ ಪ್ರತ್ಯಕ್ಷ ಆಗಿ ಅವರಿಗೆ ಏನು ಬೇಕು ಕೇಳು ಅಂತ ಹೇಳಿದಾಗ ಅವರು ಆತ್ಮಲಿಂಗನ ಕೇಳೋದಿಲ್ಲ, ಬದಲಾಗಿ ಪಾರ್ವತಿನೇ ಕೊಡು ಅಂತ ಕೇಳ್ತಾರೆ. ಆವಾಗ ಹೇಳ್ತಾರೆ ಮುಂಚೆನೇ, ಪಾರ್ವತಿ ಕೇಳ್ತಾ ಇದೆಯಾ, ಆಯಿತು ಕೊಡ್ತೀನಿ ಅಂತ ಹೇಳಿ ಪಾರ್ವತಿನೇ ಅವರು ರಾವಣನಿಗೆ ಕೊಡ್ತಾರೆ. ಆವಾಗ ಅವರು ಕರ್ಕೊಂಡು ಹೋಗ್ಬೇಕಾದ್ರೆ, ಕಾಡಿನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳೋದು ಬೇಡ ಅಂತ ಯಾರಿಗೂ ಹೇಳಿರಲ್ಲ. ಅರಮನೆಗೆ ಹೋದ್ಮೇಲೆ ಎಲ್ಲ ಖುಷಿ ಪಡ್ತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕಾಡಿನ ಮಧ್ಯೆ ನಾರದ ಅವ್ರದ್ದು ವಾಯ್ಸ್ ಬರ್ತಾ ಇರುತ್ತೆ. ಆವಾಗ ಗೊತ್ತಾಗ್ಬಿಡುತ್ತೆ ಅವರಿಗೆ ನಾರದ ಇಲ್ಲೇ ಬರ್ತಾ ಇದ್ದಾರೆ, ಅವ್ರಿಗೆ ಹೇಳೋದು ಬೇಡ ಅಂತ ಹೇಳಿ ನಾರದರಿಗೆ ಹೇಳಿದ್ರೆ ಕಿತಾಪತಿ ಮಾಡ್ತಾರಲ್ಲ ನಾರದರು, ಹಾಗಾಗಿ ಅವರು ಹೇಳೋದಿಲ್ಲ. ಅವರಿಗೆ ಪಾರ್ವತಿಗೆ ಹೇಳ್ತಾರೆ, ಇಲ್ಲಿ ಮರದ ಹಿಂದೆನೇ ನಿಂತ್ಕೊಂಡಿರು ನೀನು, ಯಾರಿಗೂ ಕಾಣಿಸ್ಕೊಬೇಡ ಅಂತ ಹೇಳಿ ಅಲ್ಲೇ ನಿಲ್ಲಿಸ್ಬಿಟ್ಟು ನಂತರ ನಾರದ ಅವ್ರು ಬರ್ತಾರೆ. ಅವ್ರ ಜೊತೆನೇ ಮಾತಾಡ್ತಾ ಇರ್ತಾರೆ. ಆವಾಗ ಹೇಳ್ತಾರೆ, ಪಾರ್ವತಿನೇ ನಾನು ವರವಾಗಿ ಪಡೆದು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಇಲ್ದಾಗ ಇಲ್ಲಿ ತೋರಿಸಿ ಅಂತಂದಾಗ ನೋಡು ಅಲ್ಲೇ ಮರದ ಪಕ್ಕ ನಿಲ್ಲಿಸಿದ್ದೀನಿ ಅಂತ ಹೇಳ್ತಾರೆ. ಅವರು ಹೋಗಿ ನೋಡಿದಾಗ ಅಲ್ಲಿ ಪಾರ್ವತಿ ಇರೋದಿಲ್ಲ. ಅದ್ರ ಬದಲು ಭೂತದ ಥರ ಇರೋ ಒಬ್ಬರು ನಿಂತಿರ್ತಾರೆ. ಅದನ್ನು ನೋಡಿಬಿಟ್ಟು ನೀನು ಪಾರ್ವತಿ ಕರ್ಕೊಂಡು ಬಂದಿದೀಯಾ ಅಂತ ಹೇಳ್ತಾ ಇದೆಯಾ, ಇಲ್ಲಿ ಪಾರ್ವತಿ ಇಲ್ಲ, ಇದ್ಯಾರಿದು ಅಂತ ಕೇಳಿದಾಗ ಇವರು ರಾವಣನವರು ಕೂಡ ನೋಡ್ತಾರೆ. ನಾನು ಪಾರ್ವತಿ ಕರ್ಕೊಂಡು ಬಂದಿರೋದು, ಯಾರಿದು ನನಗೆ ಗೊತ್ತಾಗ್ತಾ ಇಲ್ಲ, ಈ ಭೂತನೇ ಎಲ್ಲೋ
ಪಾರ್ವತಿನ ನುಂಗ್ಬಿಟ್ಟು ಆ ವೇಷ ತೊಗೊಂಡಿದೆಯೋ ಏನೋ, ಇದು ಪಾರ್ವತಿ ಅಲ್ಲ, ಇದು ಯಾವುದಿದು ಭೂತ ಅಂತ ಹೇಳಿ ಇದು ಮಾಡ್ತಾರೆ ಅದನ್ನು. ಆವಾಗ ಆ ಭೂತನ ಅಂತ ಹೇಳಿ ತಿರ್ಗಾ ಇವರು ನಾರದರು ಏನು ಹೇಳ್ತಾರೆ ಇದರಲ್ಲಿ, ರಾವಣ ನಾರದರಿಗೆ ಇದರಲ್ಲಿ ಏನೋ ಪರಮಾತ್ಮ ಅಂದರೆ ಶಿವನ ಕೈವಾಡ ಇದೆ, ಇದರಲ್ಲಿ ಏನೋ ಇದೆ, ಅದಕ್ಕೆ ಈ ಥರ ಆಗಿದೆ ಅಂತ ಹೇಳಿ ತಿರ್ಗಾ ಕೈಲಾಸಕ್ಕೆ ಹೋಗೋಣ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಕೈಲಾಸಕ್ಕೆ. ಅಲ್ಲಿ ಕೈಲಾಸಕ್ಕೆ ಹೋದಾಗ ಶಿವ ಅವರು ಹೇಳ್ತಾರೆ, ಹೋಗಿ ಕೇಳಿದಾಗ ನೀನು ಭೂತನ ಕಳಿಸಿದ್ಯಾ ಪಾರ್ವತಿ ಎಲ್ಲ ನಿಂದೆ ಏನೋ ಕೈವಾಡ ಇದೆ ಇದರಲ್ಲಿ ಅಂತ ಹೇಳಿದಾಗ ಅವರು, ಇಲ್ಲ ನಾನು ಹೇಳಿದ್ದೆ ತಾನೇ ಮುಂಚೆನೇ, ಪಾರ್ವತಿ ಬರೀ ನನ್ನ ಪತ್ನಿ ಅಷ್ಟೇ ಅಂತ ನಾನು ಕೇಳಿದ್ದಕ್ಕೆ ನೀವು ಬರೀ ಪತ್ನಿ ಅಷ್ಟೇ ಅಂತ ಹೇಳಿದ್ದೆ, ಆದರೆ ಪಾರ್ವತಿ ಬರೀ ಪತ್ನಿ ಅಲ್ಲ, ಅವಳು ಪಾರ್ವತಿ ದೇವಿಯು ಚಾಮುಂಡಿನೂ ಹೌದು ಮಹಾಕಾಳಿನೂ ಹೌದು ಅಂತ ಹೇಳಿ ಇದು ಮಾಡ್ತಾರೆ. ಆವಾಗ ಕರ್ಕೊಂಡು ಹೋಗ್ತಾರಲ್ಲ, ಆವಾಗ ಅವ್ರು ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂದ್ಕೊಳ್ತಾರೆ, ಬಚ್ಚಿಟ್ಟಿದ್ದಾರೆ ಪಾರ್ವತಿನ ಈ ಥರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತೆ ಅವರು ನಾರದರು ಇದು ಕೈವಾಡ ಇದ್ದೇ ಇರುತ್ತೆ ಇದರಲ್ಲಿ, ಪಾತಾಳ ಲೋಕದಲ್ಲಿ ಪಾರ್ವತಿ ಅವರು ಇದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಮಂಡೋದರಿ ಅವರಿಗೆ ರಾವಣನ ಮದುವೆ ಆಗೋದಕ್ಕೆ ತುಂಬ ಇಷ್ಟ ಇರುತ್ತೆ, ಅವರನ್ನೇ ಇಷ್ಟಪಟ್ಟಿರ್ತಾರೆ. ಅವರ ಅಂದರೆ ಪಾತಾಳ ಲೋಕದಲ್ಲಿ ಇರ್ತಾರಲ್ಲ ಮಹಾರಾಜ, ಅವರ ಅಪ್ಪರಿಗೂ ಕೂಡ ಹೇಳಿರ್ತಾರೆ ನಾನು ರಾವಣನ ಮದುವೆ ಆಗೋದು ಅಂತ ಹೇಳಿ. ಆವಾಗ ಇನ್ನೂ ಅವ್ರಿಗೆ ಒಪ್ಪಿಗೆ ಇರೋದಿಲ್ಲ ಮಗಳನ್ನು ರಾವಣನಿಗೆ ಕೊಡೋದಕ್ಕೆ, ರಾವಣನಿಗೆ ಮದುವೆ ಮಾಡೋದಕ್ಕೆ. ಮತ್ತು ಇವರು ನಾರದರು ಇಲ್ಲಿ ಕರ್ಕೊಂಡು ಬರ್ತಾರೆ ಪಾತಾಳ ಲೋಕಕ್ಕೆ, ಇದರಲ್ಲಿ ಏನೋ ಕೈವಾಡ ಇದೆ, ಪಾರ್ವತಿನೇ ಪಾತಾಳ ಲೋಕದಲ್ಲಿರೋದು, ವೇಷ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಪಾತಾಳ ಲೋಕಕ್ಕೆ. ಇವರು ಮಂಡೋದರಿ ಅವರಿಗೆ ಒಂದು ವರ ಕೂಡ ಇರುತ್ತೆ, ಅವರು ಎಷ್ಟೇ ವಯಸ್ಸಾದರೂ ಕೂಡ ಸುಂದರವಾಗೇ ಕಾಣಬೇಕು ಆ ಥರ ವರ ಇರುತ್ತೆ, ಅವರು ನೋಡೋದಕ್ಕೂ ತುಂಬ ಚೆನ್ನಾಗಿರ್ತಾರೆ. ಹಾಗಾಗಿ ರಾವಣ ಅವರಿಗೆ ಯಾಕೆ ಇಷ್ಟ ಇರಲ್ಲ ಅಂದರೆ, ಅವರಿಗೆ ರಾವಣನಿಗಿನ್ನ ದೊಡ್ಡವರು ಮಂಡೋದರಿ ಅವರು ಏಜ್ ಆಗಿದೆ, ಅವರಿಗೆ ಮದುವೆ ಆಗೋದಿಲ್ಲ ಅವರಿಗೆ ಅಂತ ಹೇಳಿ ಒಪ್ಪಿಗೆ ಇರೋದಿಲ್ಲ. ಆದರೂ ಇಲ್ಲಿ ನಾರದರ ಕೈವಾಡದಿಂದ ಒಪ್ಪಿಸಿ ಇದು ಪಾರ್ವತಿನೇ ಅಂತ ಹೇಳಿ ಮದುವೆ ಮಾಡಿಸ್ಬಿಡ್ತಾರೆ. ಮಂಡೋದರಿ ಜೊತೆಗೆ ಮದುವೆನೂ ಕೂಡ ಆಗುತ್ತೆ. ಆ ನಂತರ ಅವರು ಕೇಳ್ತಾರೆ, ನಿಮ್ಮ ಇವರು ಯಾರು ಅಂದರೆ ನಾರದವರು, ನಿಮ್ಮ ಹೆಸರುಗಳನ್ನ ಕೇಳ್ಬೋದಾ ಅಂತ ಹೇಳಿ. ಇವರು ಮಂಡೋದರಿ ಅವರು ರಾವಣನ ಹೆಸರನ್ನು ಹೇಳ್ತಾರೆ, ರಾವಣ ಅಂತ ಹೇಳಿ. ಇವು ರಾವಣನ ಕೇಳಿದಾಗ ಮಂಡೋದರಿ ಅಂತ ಹೆಸರು ಹೇಳಬೇಕು, ಆದರೆ ಅಲ್ಲಿ ಪಾರ್ವತಿ ಅಂತ ಹೇಳ್ಬಿಡ್ತಾರೆ. ಯಾರು ಏನು ಹೆಸರು ಅಂದಾಗ ಪಾರ್ವತಿ ಮದುವೆ ಆಗಿದ್ದೀನಿ ನಾನು ಅಂತ ಹೇಳಿ. ಆವಾಗ ಮಂಡೋದರಿಗೆ ಸ್ವಲ್ಪ ಬೇಜಾರಾಗುತ್ತೆ, ಏನಿದು ಪಾರ್ವತಿ ಅಂತ ಹೇಳ್ತಾ ಇದ್ದಾರಲ್ಲ ಮಂಡೋದರಿ ಅಂತ ಹೇಳ್ತಾ ಇಲ್ವಲ್ಲ ಅಂತ. ಆಗ ನಾರದವರು ಇಲ್ಲೂ ಸೈಡಲ್ಲಿ ಕರ್ಕೊಂಡೋಗಿ ಹೇಳ್ತಾರೆ, ಅವರು ಪಾರ್ವತಿ ಅವರು ಮಹಾದೇವನ ಭಕ್ತ ಅಲ್ವಾ, ಹಾಗಾಗಿ ಎಲ್ಲರನ್ನೂ ಕೂಡ ತಾಯಿ ಸ್ಥಾನದಲ್ಲಿ ಅಂದರೆ ಪಾರ್ವತಿ ಅಂತಲೇ ಕರೆಯೋದು ಅಂತ ಹೇಳಿ ಅವರನ್ನು ಸುಮ್ಮನೆ ಮಾಡಿಬಿಡ್ತಾರೆ. ಮತ್ತು ಈ ಕಡೆ ರಾವಣನಿಗೂ ಕೂಡ ಮಂಡೋದರಿ ಅಲ್ಲ ಇವರು ಪಾರ್ವತಿನಿ ಅಂತ ಹೇಳಿ, ಪಾರ್ವತಿ ನೀನು ಮದುವೆ ಆಗಿರೋದು ಮಂಡೋದರಿ ಅಲ್ಲ ಅಂತ ಹೇಳಿ ಇಲ್ಲೂ ಇದು ಮಾಡಿಬಿಟ್ಟು ರಾವಣನಿಗೂ ಕೂಡ ಒಪ್ಪಿಸ್ಬಿಡ್ತಾರೆ. ಆಮೇಲೆ ನಂತರ ಪಾರ್ವತಿನಿ ಅಂತ ಹೇಳ್ಬಿಟ್ಟು ತನ್ನ ಅರಮನೆಗೆ ಕರ್ಕೊಂಡು ಹೋಗ್ಬೇಕಲ್ಲ, ರಾವಣನ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಪಾರ್ವತಿ ಅಂತಲೇ ಹೇಳ್ತಾರೆ. ಅವರ ಅಮ್ಮ ಅವ್ರಿಗೂ ಕೂಡ ಹೋಗಿ ನಾನು ಪಾರ್ವತಿನೇ ಮದುವೆ ಆಗಿ ಕರ್ಕೊಂಡು ಬಂದಿದ್ದೀನಿ, ಮಹಾದೇವನ ಹತ್ರ ವರ ಪಡೆದು ಪಾರ್ವತಿನ ಪಡ್ಕೊಂಡು ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀನಿ ಅಂತ. ಆದರೆ ಅವರ ರಾವಣನ ತಾಯಿ ಕೈಕಸಿ ಅವರು ನಂಬೋದಿಲ್ಲ, ಪಾರ್ವತಿನ ಆ ಮಹಾದೇವಿ ಆ ತಾಯಿನ ನೀನು ಮದುವೆ ಆಗಿದೆಯಾ ಅಂತ ಹೇಳಿ ನಂಬೋದಿಲ್ಲ. ಹೌದು ನಾನು ಮದುವೆ ಆಗಿರೋದು ಪಾರ್ವತಿನೇ ಅಂತ ಹೇಳಿದಾಗ ಅವರ ತಾಯಿ ಅವ್ರ ಹತ್ರ ಆಶೀರ್ವಾದ ಪಡೋಕ್ಕೆ ಹೋಗ್ತಾರೆ. ಸುಳ್ಳು ಹೇಳ್ತಾ ಇರೋದು, ಮದುವೆ ಆಗಿಲ್ಲ ಮಹಾತಾಯಿ ನೀನು ಅಂತ ಹೇಳಿ ಆಶೀರ್ವಾದ ಪಡೆಯೋದಕ್ಕೆ ಹೋಗ್ತಾರೆ.
ಜಗನ್ಮಾತೆ ಅಂತ ಹೇಳಿ. ಆವಾಗ ರಾವಣನವರು ಪಾರ್ವತಿನೇ ಅಂತ ಹೇಳಿರ್ತಾರೆ. ಆದರೆ ಪಾರ್ವತಿ ಅಲ್ಲ ಅಂತ ಹೇಳಿ ಮಂಡೋದರಿಯವರು ನನಗೆ ನಿಜವಾಗ್ಲೂ ಪಾರ್ವತಿ ಅಲ್ಲ, ನಾನು ಮಂಡೋದರಿ, ಮದುವೆ ಆಗಿರೋದು ನಾನು, ನನಗೆ ಆಶೀರ್ವಾದ ಎಲ್ಲ ಪಡಿಬೇಡಿ ಅಂತ ಹೇಳಿ ಅವರ ಆಶೀರ್ವಾದ ಪಡೆಯೋದಕ್ಕೆ ಹೋಗ್ತಾರೆ. ಇಲ್ಲಿ ಗೊತ್ತಾಗುತ್ತೆ ಅವಾಗ ಮಂಡೋದರಿನ ಮದುವೆ ಆಗಿರೋದು ನಾವು ಪಾರ್ವತಿ ಅಲ್ಲ ಅಂತ ಹೇಳಿ. ಮತ್ತು ಮಹಾದೇವನ ಹತ್ರ ನಾನು ಏನು ಕೆಲಸ ಮಾಡಿಕೊಂಡೆ ಅಂತ ಹೇಳಿ ತಿರ್ಗಾ ರಾವಣ ಮಹಾದೇವನ ತಪಸ್ ಮಾಡಿ ನಾನು ಆತ್ಮಲಿಂಗನ ತೊಗೊಂಡೇ ಬರ್ತೀನಿ ಅಂತ ಹೇಳಿ ಮತ್ತೆ ತಪಸ್ ಮಾಡೋದಕ್ಕೆ ಹೋಗ್ತಾರೆ. ತಪಸ್ ಮಾಡಿ ಮತ್ತೆ ಅದಕ್ಕೆ ಪ್ರತ್ಯಕ್ಷ ಆದಂತಹ ಮಹಾದೇವ ಒಂದು ಆತ್ಮಲಿಂಗನ ತೆಗೆದು ಕೊಡ್ತಾರೆ. ಒಂದು ಷರತ್ತನ್ನು ಹಾಕಿರ್ತಾರೆ, ಏನಂದರೆ ಇದನ್ನು ನೆಲಕ್ಕೆ ತಾಗಿಸ್ಬಾರ್ದು, ತಾಗಿಸಿದ್ರೆ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಈ ಆತ್ಮಲಿಂಗ ಅಂತ ಹೇಳಿ ಅಲ್ಲೇ ಅವ್ರ ಕೈಗೆ ಕೊಟ್ಟು ಹೋಗ್ತಾರೆ. ಮತ್ತು ರಾವಣ ಬರಬೇಕಾದ್ರೆ ಸಂಜೆ ಆಗ್ತಾ ಇರುತ್ತೆ. ಸಂಧ್ಯಾ ವಂದನೆ ಮಾಡಬೇಕಲ್ಲ, ನದಿ ದಡದಲ್ಲಿ ಇಲ್ಲೂ ನೆಲಕ್ಕೆ ಲಿಂಗನ ಇಡೋ ಹಾಗಿಲ್ಲ, ಇಟ್ಟರೆ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ. ಏನು ಮಾಡೋದು ಅಂತ ಹೇಳಿ ಹುಡುಕ್ಬೇಕಾದ್ರೆ ಮತ್ತು ಇಲ್ಲಿ ನಾರದ ಮತ್ತು ವಿಷ್ಣುವಿನ ಕೈವಾಡನೂ ಇದ್ದು ಸಂಧ್ಯಾ ವಂದನೆ ಮಾಡೋದಕ್ಕೆ ನೆಲಕ್ಕೆ ಇಡಬಾರ್ದು, ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ. ಹಾಗೆ ಜೊತೆಲೂ ಕೂಡ ಯಾರೂ ಇರಲ್ಲ ರಾವಣನ ಜೊತೆಯಲ್ಲಿ ಕೊಟ್ಟು ಹೋಗೋದಕ್ಕೆ. ಹಾಗಾಗಿ ಇಲ್ಲಿ ನಾರದ ಮತ್ತು ವಿಷ್ಣುವಿನ ಕೈವಾಡನೂ ಕೂಡ ಇರುತ್ತೆ. ಇಲ್ಲಿ ಏನಂದರೆ ಆತ್ಮಲಿಂಗನ ರಾವಣ ತಗೊಂಡೋಗಬಾರ್ದು ಅಂತ ಹೇಳಿ. ಹಾಗಾಗಿ ಇಲ್ಲಿ ಗಣಪತಿಗೆ ಹೇಳಿ ಗಣಪತಿ ಅವರು ವೇಷನ ಚೇಂಜ್ ಮಾಡಿಕೊಂಡು ಒಬ್ಬ ಬಾಲಕಂತರ ಅವ್ರ ಮುಂದೆ ಬರ್ತಾರೆ, ರಾವಣನ ಮುಂದೆ. ರಾವಣ ನಾನು ಸಂಧ್ಯಾ ವಂದನೆ ಮಾಡಿ ಬರ್ತೀನಿ, ಅಲ್ಲಿವರೆಗೂ ಇದನ್ನು ಇಟ್ಕೊಂಡಿರು, ನೆಲಕ್ಕಿಡಬೇಡ ಅಂತ ಹೇಳಿ ಕೊಡ್ತಾರೆ. ಆಗ ಗಣೇಶ ಹೇಳ್ತಾರೆ, ನಾನು 3 ಸಲ ಕರಿತೀನಿ, 3 ಸಲ ಕರೆದಾದ್ಮೇಲೆ ಬಂದರೆ ನಾನು ಆತ್ಮಲಿಂಗನ ಕೊಡ್ತೀನಿ, ನೀವು 3 ಸತಿ ಕರೆದಾದರೂ ಬರಲಿಲ್ಲ ಅಂದರೆ, ಲೇಟ್ ಆದರೆ ನಾನು ನೆಲಕ್ಕಿಡ್ತೀನಿ ಅಂತ ಹೇಳಿರ್ತಾರೆ. ಅವರು ಸಂಧ್ಯಾ ವಂದನೆ ಮಾಡೋದಕ್ಕೆ ಹೋಗ್ತಾರೆ. ಆ ಲಿಂಗನ ಕೊಟ್ಬಿಟ್ಟು ಮಾಡಬೇಕಾದ್ರೆ ಏನೋ ಲೇಟ್ ಆಗಿಬಿಡುತ್ತೆ ಅವ್ರು ಬರೋದು. ಅಷ್ಟರಲ್ಲಿ 3 ಸಲ ಗಣಪತಿನೂ ಕೂಡ ಕರೀತಾರೆ ರಾವಣನ್ನ. ಅವರು ಬರ್ದಿದ್ದಕ್ಕೆ ಏನು ಮಾಡ್ತಾರೆ, ಅಲ್ಲೇ ಇಟ್ಬಿಡ್ತಾರೆ ಆತ್ಮಲಿಂಗನ. ಅದು ಅಲ್ಲೇ ಪ್ರತಿಷ್ಠಾಪನೆ ಆಗಿಬಿಡುತ್ತೆ. ಆತ್ಮಲಿಂಗ ಅಂದರೆ ಅದು ಇವಾಗಿರೋದು ಗೋಕರ್ಣದಲ್ಲಿದೆಯಲ್ಲ, ಅದೇನೇ ಆತ್ಮಲಿಂಗ. ಅಲ್ಲೇ ಪ್ರತಿಷ್ಠಾಪನೆಯಾಗಿ ಮಹಾದೇವ ಅಲ್ಲೇ ಪ್ರತಿಷ್ಠಾಪನೆಯಾಗಿದೆ ಗೋಕರ್ಣದಲ್ಲೇ. ಇದು ಸ್ಟೋರಿ. ನಾನು ಇದೇ ಸ್ಟೋರಿನ ಇಲ್ಲಿ ಡ್ರಾಮಾದಲ್ಲಿ ಮಾಡ್ತಾಯಿದ್ರಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೆ. ಅದನ್ನು ಹಾಕೋಕ್ಕಾಗಲಿಲ್ಲ, ಒಂದೇನೋ ಇದೆ, 1-2 ಅಷ್ಟೇ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸ್ಟೋರಿ. ನಾವು ಎಷ್ಟೋ ಸ್ಟೋರಿಗಳನ್ನ ಕೇಳಿರಲ್ಲ, ಗೊತ್ತಿರೋದಿಲ್ಲ. ಈ ಥರ ಡ್ರಾಮಾದಲ್ಲಿ ನೋಡಿದಾಗ ಆ ಸ್ಟೋರಿ ಎಲ್ಲ ಗೊತ್ತಾಗುತ್ತೆ, ನಾವು ಕೂಡ ತಿಳ್ಕೊಳ್ತೀವಿ. ಇದರಲ್ಲಿ ಎಷ್ಟೋ ವಿಷಯಗಳಿರ್ತವೆ ತಿಳ್ಕೊಳೋದು. ಹಾಗೆಯೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂದರೆ ನಮ್ಮನೆಯವರು ಕೂಡ ಡ್ರಾಮಾದಲ್ಲಿದ್ದಾರೆ. ನನಗೇನು ಅಷ್ಟೊಂದು ಆ್ಯಕ್ಟಿಂಗ್ ಎಲ್ಲ ಬರೋದಿಲ್ಲ. ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋದ್ರಿಂದ ಇದರಲ್ಲಿ ತುರುವೇಕೆರೆ ಇದರಲ್ಲಿ ನಮ್ಮನೆಯವರು ಮಾಡೋದ್ರಿಂದ ಸಂಘದಲ್ಲಿ ಅವರು ಹೇಳ್ತಾಯಿದ್ರು, ಲೇಡೀಸ್ದೇನೆ ಫುಲ್ಲು ಒಂದು ಡ್ರಾಮಾ ಮಾಡಬೇಕು ಅಂತ ಇದ್ದೀವಿ ಕುರುಕ್ಷೇತ್ರ, ಅದರಲ್ಲಿ ನೀವು ಯಾವ ಪಾರ್ಟ್ ಮಾಡ್ತಾಯಿರಾ ಅಂತ ಕೇಳ್ತಾಯಿದ್ರು ನನ್ನನ್ನು. ಕೃಷ್ಣ ಮತ್ತು ಇಲ್ಲ ಅಂದರೆ ಅರ್ಜುನ ಪಾರ್ಟ್ ಕೊಡ್ತೀವಿ, ಯಾವ್ದು ಮಾಡ್ತೀರಾ ಹೇಳಿ ಅಂತ. ನಮ್ಮ ಮನೆಯಲ್ಲಿ ಬೇಡ, ನಾನು ಕೂಡ ಬೇಡ ಅಂತ ಹೇಳಿದೆ. ನಮ್ಮ ಮನೆಯವರು ಕೂಡ ಯಾವಾಗಲೂ ಹೊರಗಡೆಯಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ. ಮನೆ ಹತ್ರ ಇಲ್ಲಿ ನಾನು ಹೋದರೆ ಮಕ್ಕಳು ಓದಬೇಕು, ಅದು ಇದು ಮನೇಲಿ ಕೆಲಸ ಎಲ್ಲ ಇರುತ್ತಲ್ವ, ಮತ್ತು ಅದೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲೇನು ಹತ್ರ ಇಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ತುರುವೇಕೆರೆಗೆ ಹೋಗಬೇಕು ಪ್ರಾಕ್ಟೀಸ್ ಮಾಡೋದಕ್ಕೆ. ಹಾಗಾಗಿ ಅವೆಲ್ಲ ಬೇಡ ಅಂತೇಳಿ, ಇಲ್ಲ ಆಗೋಲ್ಲ ಬೇಡ ಅಂತೇಳಿ ಹೇಳ್ಬಿಟ್ಟು ಬೇಡ ಅಂತ ಹೇಳಿದ್ವಿ. ನಮ್ಮನೆಯವರು ಕೂಡ ಬೇಡ ಅಂತ ಇದ್ದರು. ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು, ವಿಷಯನ ಹೇಳಿದೆ ಅಷ್ಟೇ. ನೋಡೋಣ, ಡ್ರಾಮಾದ ಒಂದು ಸೀನ್ 1-2 ಸೀನ್ ಇದ್ದಾವೆ, ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ.
ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನನಗೇನು ಸಪೋರ್ಟ್ ಮಾಡ್ತಾ ಇರೋಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ನಿಮ್ಮ ಸಪೋರ್ಟು ಹೀಗೆ ಇರಲಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ.